ನಮಸ್ಕಾರ ಸ್ನೇಹಿತರೆ. ಒತ್ತಡ ಅನ್ನೋದು ಯಾರಿಗಿರಲ್ಲ. ಇವಾಗ ಒತ್ತಡ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ನಿಜವಾಗ್ಲೂ ಆ ಒತ್ತಡನ ನಿರ್ವಹಿಸೋದು ತುಂಬಾ ಕಷ್ಟ ಇರುತ್ತೆ. ಖಂಡಿತ ಒತ್ತಡನ ತಗೊಳ್ದೆ, ಯಾಕಂದ್ರೆ ಒತ್ತಡನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ, ಮನಸ್ಸಿಗಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ತುಂಬಾ ಹಾನಿಕಾರಕ ಅಂತಾನೆ ಹೇಳ್ತೀನಿ. ಹಂಗಾಗಿ ನಾವು ಒತ್ತಡನ ಹೇಗೆ ನಿರ್ವಹಿಸೋದು ಮತ್ತೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಂಡು ಶಾಂತವಾಗಿರೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತು. ಮತ್ತೆ ಏನಪ್ಪ ಅಂದ್ರೆ, ನಮ್ಗೆ ಒತ್ತಡ ಅನ್ನೋದು ಏನೇನಿಗೆ ಬರುತ್ತೆ ಅಂತ ಹೇಳಿದ್ರೆ, ಹಣಕಾಸು ವ್ಯವಹಾರಕ್ಕೆ ಇರ್ಬೋದು, ಮತ್ತೆ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಮನೇಲಿ ಜವಾಬ್ದಾರಿ ಒತ್ತಡ ಶುರು ಆಗುತ್ತೆ, ಮತ್ತೆ ಮನೇಲಿ ಜಗಳ ಇರ್ಬೋದು, ಮತ್ತೆ ಏನೋ ಇನ್ನು 108 ಸಮಸ್ಯೆಗಳಿರುತ್ತೆ. ಇದರಿಂದ ನಮಗೆ ಒತ್ತಡ ಶುರು ಆಗುತ್ತೆ. ಒತ್ತಡದಿಂದ ಬಂದ ಟೆನ್ಷನ್ ಇಂದ ನಮ್ಗೆ ಏನೇನಾಗುತ್ತೆ, ಅನಾರೋಗ್ಯ ಕೂಡ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ನಾವು ಎಲ್ಲಾರ ಮೇಲೂ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ರಾತ್ರಿ ಹೊತ್ತು ನಿದ್ರೆ ಬರದೇ ಇರೋದಾಗಿರ್ಬೋದು, ಮತ್ತೆ ದೇಹ ಬೇಗ ಆಯಾಸಗೊಂಡಂಗಾಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಅದರಲ್ಲೂ ಜಾಸ್ತಿ ಹೆಣ್ಮಕ್ಳಿಗಂತೂ ಮನೇಲಿರೋರ್ಗೊಂಥರ ಸಮಸ್ಯೆ ಆದ್ರೆ, ಮನೇಲಿ ಕೆಲಸ ಮುಗಿಸಿ ಅವ್ರು ಹೊರಗಡೆ ಕೂಡ ಹೋಗ್ಬೇಕಾಗತ್ತೆ. ಅವ್ರಿಗೆ ಅವಾಗ ಸಮಯಕ್ಕೋಸ್ಕರ ಅಂದ್ರೆ ಅವ್ರಿಗೆ ಸಮಯ ಜಾಸ್ತಿ ಇಲ್ದೇನೆ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಮನೇಲಿ ಕೆಲಸ ಮಾಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಯಜಮಾನ್ರ ಕಡೆ ಗಮನ ಕೊಡ್ಬೇಕು, ಮತ್ತೆ ಮನೆಯಲ್ಲಿ ಹೋಗೋ ಬರೋ ನೆಂಟರು ಅತಿಥಿಗಳಿರ್ತಾರೆ ನೋಡಿ, ಅವ್ರು ಕೂಡ ಗಮನ ಕೊಡ್ಬೇಕಾಗುತ್ತೆ. ಇಡೀ ಮನೆ ಕೆಲಸ ಮುಗಿಸ್ಕೊಂಡು ಅವ್ರು ಆಫೀಸ್ಗೆ ಹೋಗೋ ತನಕ ಅವ್ರಿಗೆ ತುಂಬಾ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ಮನಸ್ಸು ಭಾರ ಆಗುತ್ತೆ, ದೇಹ ಕೂಡ ಭಾರ ಅನ್ಸುತ್ತೆ. ಅವ್ರು ಏನು ಕೂಡ ಸಲೀಸಾಗಿ ಕೆಲಸ ಮಾಡ್ಕೊಳಕ್ ಆಗೋದೇ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾರೆ, ತುಂಬಾ ಒತ್ತಡಕ್ಕೊಳಗಾಗ್ತಾರೆ. ಈಗ ಮಕ್ಕಳು ಕೂಡ ಬಂದೇನಾದ್ರು ಮಾತಾಡ್ಸಿದ್ರೆ ಅವ್ರಿಗೆ ಕಿರಿಕಿರಿ ಅನ್ಸ್ತಾ ಇರುತ್ತೆ, ಬೈಯೋಣ ಅನ್ಸುತ್ತೆ, ಹೊಡಿಯೋಣ ಅನ್ಸುತ್ತೆ. ನಾವು ಒಂದ್ಸರಿ ಹೇಳ್ತೀವಿ ನೋಡಿ, ಯಾರ್ಯಾರ ಕೋಪ ತಗೊಂಬಂದು ಯಾರ್ಯಾರ ಮೇಲೆ ಆಗ್ತೀವಿ ಅಂತ. ಅದು ನಿಜವಾಗ್ಲೂ ಖಂಡಿತ. ಯಾಕಂದ್ರೆ ನಾವು ಬೇಗ ಸುಲಭವಾಗಿ ಆಗೋದು ಮಕ್ಕಳ ಮೇಲೇನೆ. ಮಕ್ಕಳು ಬಂದು ನಾವು ಮಾತಾಡಿಸಿದಾಗ ನಮ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ನಮ್ಗೆ ನಮ್ಮ ದೇಹದ ಮೇಲೆ ಮತ್ತೆ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಅನ್ನೋ ಭಾರ ಏರ್ಕೊಂಡಿರ್ತೀವಿ. ಹಂಗಾಗಿ ನಮ್ಗೆ ಈ ತರ ಸಮಸ್ಯೆ ಎಲ್ಲ ಕಾಡಕ್ಕೆ ಶುರು ಆಗುತ್ತೆ. ಮತ್ತೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಅದರಿಂದ ನಮ್ಗೆ ಸಂಬಂಧಗಳು ಕೂಡ ಹಾಳಾಗ ಅವಕಾಶ ಇರುತ್ತೆ. ನಾವು ಸಂಬಂಧಗಳನ್ನ ಹಾಳು ಮಾಡ್ಕೊಬಾರ್ದು, ಮತ್ತೆ ಆರೋಗ್ಯನೂ ಕೂಡ ಹಾಳು ಮಾಡ್ಕೋಬಾರ್ದು. ಅಂದ್ರೆ ಒತ್ತಡ ಅನ್ನೋದನ್ನ ಶಾಂತವಾಗಿ ನಾವು ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡ್ಕೊಂಡ್ರೆ ಒತ್ತಡನೂ ಕೂಡ ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತಾನೆ ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ಒತ್ತಡದಿಂದ ತುಂಬಾ ಅಡ್ಡ ಪರಿಣಾಮಗಳಿದೆ. ರಾತ್ರಿ ಹೊತ್ತು ನಿದ್ರೆ ಬರಲ್ಲ, ಒಂಥರ ಮೈಯೆಲ್ಲ ಆಯಾಸ ಅನ್ಸುತ್ತೆ, ಮನಸ್ಸು ಭಾರ ಅನ್ಸುತ್ತೆ, ಯಾರ ಹತ್ರ ಮಾತಾಡೋದೇ ಬೇಡಪ್ಪ ಅನ್ಸುತ್ತೆ, ಒಂಟಿಯಾಗಿರೋಣ ಅನ್ಸುತ್ತೆ, ಯಾರು ಏನೇ ಹೇಳಿದ್ರು ಅವ್ರು ಹೇಳ್ತಾರ ತಪ್ಪು, ನಾನು ಮಾಡ್ತಾ ಇರೋದೇ ಸರಿ ಅನ್ಸುತ್ತೆ. ಇನ್ನೂ ಅನೇಕ ರೀತಿ ಪರಿಣಾಮಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ. ಹಂಗಾಗಿ ಆದಷ್ಟು ನಾವೇನ್ ಮಾಡ್ಬೇಕಂದ್ರೆ, ಅದರಲ್ಲೂ ವಿಶೇಷವಾಗಿ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಯಾಕಂದ್ರೆ ನಾನು ಒಂದು ಗೃಹಿಣಿಯಾಗಿ ನನಗೂ ಮನೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದಾಗ ನಾನು ಕೂಡ ಏನೇನು ಹೇಳಿದೆ ಅದೆಲ್ಲ ಪರಿಣಾಮ ನನ್ನ ಮೇಲೂ ಕೂಡ ಆಗಿದೆ. ಹಾಗಾಗಿ ಯಾರು ಅದನ್ನ ಆ ಥರ ಸ್ವೀಕರಿಸದೆ ಅದನ್ನ ಸುಲಭವಾಗಿ ಸ್ವೀಕರಿಸಿ ಏನು ಮಾಡಬೇಕು ಹೆಣ್ಮಕ್ಳು ಅಂದರೆ, ನಮ್ಮ ದೇಹಕ್ಕೆ ಒತ್ತಡ ಜಾಸ್ತಿ ತಗೊಳ್ದೇನೆ ಏನೇನು ಮಾಡಬೇಕು ಆರೋಗ್ಯಕ್ಕೆ ಒಳ್ಳೇದಾಗಿ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಾವೇನು ಮಾಡ್ತೀವಿ, ಮನೇಲೆಲ್ಲ ಕೆಲಸ ಮುಗಿಸ್ತೀವಿ, ಆಫೀಸ್ಗೆ ಹೋಗ್ಬೇಕಂದ್ರೆ ಆಫೀಸ್ಗೆ ಹೋಗ್ತೀವಿ, ಮತ್ತೆ ಆಫೀಸ್ ಕೆಲಸ ಮುಗಿಸ್ಕೊಂಬಂದು ಮತ್ತೆ ಅದೇ ಮಕ್ಕಳು, ಅದೇ ಗಂಡ, ಅದೇ ಕೆಲಸ ಮಾಡಿಕೊಂಡು ನಮಗೋಸ್ಕರ ನಾವು ಸಮಯನೇ ಕೊಡಲ್ಲ. ಆ ಥರ ಹೋಗ್ಬಿಡುತ್ತೆ. ದಯವಿಟ್ಟು ಹೆಣ್ಮಕ್ಳು ಕೂಡ ಆ ಥರ ಎಲ್ಲ ಮಾಡಬೇಡಿ. ಏಕೆಂದರೆ ನಿಮಗೂ ಸಮಯ ಕೊಡಿ. ನಿಮಗೂ ಏನಾದ್ರು ಇಷ್ಟ, ಒಂದು 20 ನಿಮಿಷ ದಿನಕ್ಕೆ ಒಂದು ಬುಕ್ಸ್ ಓದೋದಿರ್ಬೋದು, ಇಲ್ಲಾಂದರೆ ಒಂದು ಕತೆ ಕೇಳೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಇಲ್ಲ ಹಾಡು ಕೇಳೋದಿರ್ಬೋದು, ಮತ್ತೆ ದೇವ್ರ ಧ್ಯಾನ ಮಾಡೋದಿರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗೋದು 10 ನಿಮಿಷ ಮೆಡಿಟೇಷನ್ ಮಾಡೋದಿರ್ಬೋದು. ಈ ಥರ ಎಲ್ಲ ಸ್ವಲ್ಪ ನಿಮಗೂ ಕೂಡ ಸಮಯ ಕೊಡಿ. ಹಾಗೆ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ವ್ಯಾಯಾಮ, ಯೋಗ ಈ ಥರ ಎಲ್ಲ ಮಾಡೋದ್ರಿಂದಲೂ ಕೂಡ ನಮ್ಮ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿನ ಸ್ವಲ್ಪ ಶಾಂತವಾಗಿ ಇಟ್ಕೊಂಡು ಒತ್ತಡನ ನಿರ್ವಹಿಸ್ಬೋದು. ಮತ್ತೆ ಇನ್ನೊಂದೇನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಮನೇಲಿ ಏನೂ ಹಂಚ್ಕೊಳ್ಳಲ್ಲ, ಕಷ್ಟ ಸುಖನ ಹೊರಗಡೆ ಹೋಗಿದ ಕಡೆ ಕೆಲಸದಲ್ಲಿ ಹಂಚ್ಕೊಂಡು ನಗ್ನಗ್ತಾ ಖುಷಿಯಾಗಿರ್ತಾರೆ. ಮತ್ತು ಮನೆಗೆ ಬಂದರೆ ಅದೇ ಗೋಳಿರುತ್ತೆ, ಅವ್ರಿಗೆ ಅದೇ ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕೆ ಕೆಲವು ಹೆಣ್ಮಕ್ಳು ಮನೆಯಲ್ಲೂ ಒಳಗೂ ಹೇಳ್ಕೊಳ್ದೆ ಹೊರಗೂ ಹೇಳ್ಕೊಳ್ದೆ ತುಂಬ ಮನರೋಗದಿಂದ ತುಂಬ ಅವರು ಚಿಂತಾಜನಕವಾಗಿರ್ತಾರೆ. ಅದರೆಲ್ಲ ಇರಬಾರ್ದು. ಆದಷ್ಟು ನಿಮ್ಮ ಮನಸ್ಸಲ್ಲಿರುವ ನೋವನ್ನು ನಿಮ್ಮ ಮನೆಯವ್ರ ಹತ್ರನೇ ಹೇಳ್ಕೊಳಕ್ಕೆ, ಹಂಚ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ನಮ್ಮ ಮನೇಲಿರೋರು ನಮ್ಮವರೇ ಆಗಿರ್ತಾರೆ. ಬೇರೆಯವ್ರ ಹತ್ರ ಹೇಳೋ ಬದಲು ಈಗ ಸ್ನೇಹಿತರ ಹತ್ರನೂ ಹೇಳ್ಬೋದು. ಅಲ್ಲದೆ ನಮ್ಮ ಮನೆಯವ್ರ ಹತ್ರ ನಾವು ಇನ್ನೂ ಸ್ವಲ್ಪ ಹತ್ರ ಆಗಿದ್ರೆ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಕಷ್ಟ ಸುಖ ಕೂಡ ಅವ್ರಿಗೂ ನಾವು ಅರ್ಥ ಮಾಡಿಸ್ಬೋದು.
ಮತ್ತು ಇನ್ನೊಂದೇನು ಅಂದರೆ ಮನೇಲಿ ಜವಾಬ್ದಾರಿಯನ್ನು ತಗೊಂಡಾಗ ನಾನು ಒಬ್ಬಳೇ ಮಾಡಬೇಕು ಅಂತ ಯಾವತ್ತೂ ನಾವು ಒಬ್ಬರೇ ಸಾಹಸ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದನ್ನ ಮನೇಲಿ ಗಂಡ ಮಕ್ಕಳು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಸಮಪಾಲಾಗಿ ಹಂಚಬೇಕು, ಅವ್ರಿಗೂ ಜವಾಬ್ದಾರಿ ಕೊಡಬೇಕು. ಅವ್ರ ಕೈಲೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕಾಗತ್ತೆ. ಅವಾಗೇನಾಗುತ್ತೆ ಅಂದರೆ ಅವರು ಕೆಲಸದ ಕಷ್ಟ ಏನು ಅಂತ ಅವ್ರಿಗೆ ತಿಳಿಯುತ್ತೆ, ಪ್ಲಸ್ ಜೊತೆಗೆ ನಮ್ಮ ಒತ್ತಡ ಕೂಡ ನಾವು ಕಡಿಮೆ ಮಾಡ್ಕೊಬೋದು. ಆವಾಗ ನಮಗೆ ಸಮಯ ವ್ಯರ್ಥ ಆಗಲ್ಲ, ತುಂಬ ಚೆನ್ನಾಗಿ ನಾವು ನಿರ್ವಹಿಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ. ಮತ್ತು ಎಲ್ಲ ನನ್ನ ಕರೆಕ್ಟ್ ಟೈಮ್ ಮಾಡಬೇಕು, ಸರಿಯಾದ ಟೈಮ್ ಮಾಡಬೇಕು ಅಂತಲೂ ಕೂಡ ಹಠ ಮಾಡಬಾರ್ದು. 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಖಂಡಿತ ನಾವು ಮಾಡೋ ಕೆಲಸನ ಮಾಡ್ತೀವಿ ಯಾವತ್ತಿದ್ರೂ. ಅದಕ್ಕೆ ಒತ್ತಡ ತಗೊಂಡು ಆಯಾಸ ತಗೊಂಡು ಈಗಲೇ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ನಾವೇನು ಇದು ಮಾಡಬಾರ್ದು. ಮನೆಯವ್ರ ಹತ್ರ ಕೂತ್ಕೊಂಡು ನಿಧಾನಕ್ಕೆ ಮಾತಾಡಿ ಖುಷಿಯಾಗಿ ಮಾಡಿದ್ರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳ್ತೀನಿ. ಅದೆಂಥ ಒತ್ತಡ ಕೂಡ ಬಂದ್ರೂ ನಮ್ಮ ಮೇಲೆ ಅದು ಪರಿಣಾಮ ಬೀರಲ್ಲ. ನೀವು ಇನ್ನೊಂದು ತಿಳ್ಕೊಳ್ಳಿ, ಹೆಣ್ಮಕ್ಳು ಯಾವಾಗಲೂ ಕೂಡ, ಯಾಕೆಂದರೆ ಹೊರಗೂ ದುಡಿಯೋರು ಇರ್ತಾರೆ, ಒಳಗೂ ದುಡಿಯೋರು ಇರ್ತಾರೆ, ಮತ್ತು ಹೋಗಿ ಬಂದು ಮಾಡೋ ಅತಿಥಿಗಳಿಗೂ ಕೂಡ ಅವರು ಸತ್ಕಾರ ಮಾಡಬೇಕಾಗತ್ತೆ. ಎಲ್ಲರ ಹತ್ರನೂ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ. ಯಾಕೆಂದರೆ ಒತ್ತಡ ಅನ್ನೋದು ಬಂದ್ಬಿಟ್ರೆ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅದಿನ್ನೂ ಅಡ್ಡ ಪರಿಣಾಮವಾಗಿ ಪರಿಣಾಮಿಸ್ತಾ ಹೋಗುತ್ತೆ. ಹಾಗಾಗಿ ಒತ್ತಡ ಅನ್ನೋದನ್ನ ಕಡಿಮೆ ಮಾಡಿ ನಮಗೋಸ್ಕರ ಟೈಮ್ ಕೊಟ್ಕೊಂಡು ಒಂದು ಫ್ರೆಂಡ್ಗಳ ಜೊತೆ ಫೋನಲ್ಲಿ ಮಾತಾಡೋದಿರ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊರಗಡೆ ಹೋಗೋದಿರ್ಬೋದು, ಯೋಗ ಮತ್ತು ಸ್ವಲ್ಪ ಟಿ ವಿ ನೋಡೋದು, ಬುಕ್ಸ್ ಓದೋದು, ಕತೆ ಕೇಳೋದು, ಸಾಂಗ್ ಹೇಳೋದು, ಇಲ್ಲ ಸಾಂಗ್ ಕೇಳೋದು, ಶಾಂತವಾಗಿರೋಂಥ ಮ್ಯೂಸಿಕ್ಗಳನ್ನ ಕೇಳೋದು, ಮತ್ತು ಹಾಗೆ ದೇವಸ್ಥಾನಗಳಿಗೆ ಹೋಗ್ತಾ ಇರೋದು, ದೇವ್ರ ಕತೆ ಕೇಳೋದು. ಮತ್ತು ನೀವು ಅಡುಗೆ ಮನೆಯಲ್ಲೂ ಅಷ್ಟೇ ಏನಾದ್ರು ಕೆಲಸ ಮಾಡ್ತಾ ಇದ್ದೀರ ಅಂದರೆ ಸಣ್ಣಕ್ಕೆ ಯಾವ್ದಾದ್ರು ಒಂದು ಶಾಂತವಾಗಿರೋಂಥ ಒಂದು ಮ್ಯೂಸಿಕ್ ಹಾಕ್ಕೊಂಡು ಅಡುಗೆ ಕೆಲಸಗಳು ಮಾಡ್ತಾರೆ, ನಿಮ್ಮ ಮನಸ್ಸು ಆಗಲೂ ಕೂಡ ಶಾಂತವಾಗಿರುತ್ತೆ. ಈ ರೀತಿಯೆಲ್ಲ ಹೆಣ್ಮಕ್ಳು ನಾವು ಈ ಥರ ಎಲ್ಲ ಯೋಚನೆ ಮಾಡೋದ್ರಿಂದ ಹೆಣ್ಮಕ್ಳು ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳದೆ ಒತ್ತಡ ಕೂಡ ಕಡಿಮೆ ಆಗುತ್ತೆ, ಆರೋಗ್ಯದ ಕಡೆ ಕೂಡ ನಾವು ಗಮನ ಕೊಡ್ಬೋದು ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಲೈಕು, ಕಮೆಂಟು ಎಲ್ಲ ಕೊಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.